ಹಾಯ್ ಎಲ್ಲರಿಗೂ. ಸೊ ನಿಮ್ಗೆ ಗೊತ್ತೇ ಇದೆ, ಪ್ರೆಸೆಂಟ್ನಾಗ ನಾವು ಮಾಡಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ನ ಪ್ರತಿಯೊಂದು ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸಲ್ಲಿ ಯಾವ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ ಮಾಡಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ ನಾವು ಮಾಡ್ತಾ ಇದೀವಿ ಅಂತ. ಸೊ ಒಬ್ಬ ಸ್ಟೂಡೆಂಟು ನನಗೆ ಮೆಸೇಜ್ ಮಾಡಿದ್ರೆ ಏನಂತಂದ್ರೆ, ಸೊ ಮೆಸೇಜನ್ನು ಫಸ್ಟ್ ಓದ್ಬಿಡ್ತೀನಿ, ಅದಕ್ಕೆ ಆಮೇಲೆ ಸೊಲ್ಯೂಷನ್ ನಿಮ್ಗೆ ಹೇಳ್ತೀನಿ. ಓಕೆನಾ? ಫಸ್ಟ್, hello, good morning. I am currently at sixth semester 22 scheme. Is preparing only model question paper for cloud computing BCS 601. Enough for the SEE exam. Can I pass? ಸೊ ಒಬ್ಬ ಸ್ಟೂಡೆಂಟ್ ಇದನ್ನ ನನಗೆ ಮೆಸೇಜ್ ಮಾಡಿರೋದು ಪರ್ಸನಲ್ ವಾಟ್ಸಪ್ ಅಲ್ಲಿ. ನೋಡಿ, ವಾಟ್ಸಪ್ ನಂಬರ್ ತೋರಿಸ್ಬಿಡ್ತೀನಿ. ಓಕೆನಾ? ಸೊ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಬದಲಿ ಕ್ವಶನ್ ಪೇಪರ್ ಓದಿದ್ರೆ ಸಾಕಾಗುತ್ತಾ, ಎಕ್ಸಾಮ್ SE ಅಂದ್ರೆ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್, ಎಕ್ಸಾಮ್ ಮೇನ್ ಎಕ್ಸಾಮ್ಗೆ ಸೊ ಜಸ್ಟ್ ಪಾಸ್ ಆಗ್ತೇನೆ ನಾನು ಅಂತ ಕೇಳಿದೆ. ಎಸ್. ಸೊ ಡಿಯರ್ ಸ್ಟೂಡೆಂಟ್, ಕೇಳಿಸ್ಕೊಳ್ಳಿ ನೀವು. ಸೊ ನೀವು ಮಾಡಲ್ ಕ್ವಶನ್ ಪೇಪರ್ನ ಪ್ರಿಪೇರ್ ಆದ್ರೆ ಸಾಕು. ಸೊ ಜಸ್ಟ್ ಪಾಸ್ ಆಗ್ಬೋದು, ಅಂದ್ರೆ 35ಗೆ ನೀವು ಸ್ಕೋರ್ ಮಾಡ್ಬೋದು. ಓಕೆನಾ? ಸೊ ಆ ಕ್ವಶನ್ಸ್ನೇ ಕೊಡೋದು, ಅದೇ ತರ ಕ್ವಶನ್ಸ್ ಕೊಡ್ತಾರೆ, ಅವೇ ಕ್ವಶನ್ಸ್ ಕೊಡ್ತಾರಂತಲ್ಲ, ಅದೇ ತರ ಕ್ವಶನ್ಸ್ ನ ಕೊಡ್ತಾರೆ. ಓಕೆನಾ? ಅದ್ರಿಗೆ ಸೊ ಒಂದು ಮಾಡಲ್ ಒಳಗೆ ಒಂದು ಕ್ವಶನ್ ಅಂತೂ ಮಿನಿಮಮ್ ಪಿಕ್ ಮಾಡೇ ಮಾಡ್ತಾರೆ, ಆಯ್ತಾ? ಸೊ ಕೆಲವೊಂದು 21 ಸ್ಕೀಮ್ ಅಲ್ಲಿ ಒಂದು ಸಬ್ಜೆಕ್ಟ್ ಇತ್ತು, ಈಗಲೂ ಕೆಲವೊಂದು ಬರೀತಾ ಇರೋರಿಗೆ ಗೊತ್ತಿರುತ್ತೆ. ಸೊ 21 ಸ್ಕೀಮ್ ಅಲ್ಲಿ M3 ಈ ಸಬ್ಜೆಕ್ಟ್ ಏನಿದೆ, ಅವರು ರಿಪೀಟ್ ಅದೇ ಕ್ವಶನ್ಸ್ ಕೊಟ್ಟಿದ್ದಾರೆ, ಸೇಮ್ ಮ್ಯಾಥಮೆಟಿಕ್ಸ್ M3 ಅದೇ ಕ್ವಶನ್ಸ್ ಕೊಟ್ಟಿದ್ದಾರೆ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ. ಸೊ ಇನ್ಕ್ಲೂಡಿಂಗ್ ನಾನು ಕೂಡ ಫೇಲ್ ಆಗಿದ್ದೆ ಆ ಸಬ್ಜೆಕ್ಟ್ ಅಲ್ಲಿ, ನಾನು ಕೂಡ ಫೇಲ್ ಆಗಿದ್ದೆ ಹೇಳ್ತಾ ಇದ್ದೀನಿ. ಸೊ ನಾನು ಅದನ್ನ ವರ್ಕೌಟ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಫೇಲ್ ಆಗಿದ್ದೆ, ಮತ್ತೆ ಅದನ್ನ ಬರ್ದು ಪಾಸ್ ಮಾಡ್ಕೊಂಡು ಬಿಡಿದ್ರು. ಸೊ ನೀವು ಆ ಕ್ವಶನ್ಸ್ ಏನ್ ಮಾಡಲ್ ಕ್ವಶನ್ ಪೇಪರ್ ಇದೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ, ಆಯ್ತಾ? ಸೊ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಅದನ್ನ ನೋಡ್ಕೊಂಡು ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಸೊ ನೀವು ಓದಿ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ಅದು ಬರುತ್ತೆ ಹೊರತು ಒಂದ್ಸಲ ವಿಡಿಯೋ ನೋಡಿ, ಆಯ್ತಾ? ಸೊ ಆಮೇಲೆ ಬೇಕಾದ್ರೆ ಬಿಡು ನೆನಪಿರುತ್ತೆ ಅಂದ್ಕೊಂಡ್ರೆ ತಪ್ಪದು. ನೀವು ವಿಡಿಯೋ ನೋಡ್ಬೇಕು, ಎಂತಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಅರ್ಥ ಆಯ್ತು ಅನ್ನಿಸ್ದಾಗ ನಿಮ್ಗೆ ಸೊ ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ಅದು ಬರುತ್ತೆ. ಹಾಗೇನೆ ಸೊ ಮಾಡಲ್ ಕ್ವಶನ್ ಪೇಪರ್ ಜೊತೆಗೇನೆ ಒಂದು 2 or 3 ಮಾಡಲ್ಸ್ ಸೊ ಪರ್ಫೆಕ್ಟ್ ಆಗಿ, ಸೊ ನೀವು ಅದೇನು ನೀವು ಜಸ್ಟ್ ಪಾಸ್ ಅಂದ್ಕೊಂಡಿರ್ತಾರ, ಮ್ಯಾಕ್ಸಿಮಮ್ 60 ಸ್ಕೋರ್ ಮಾಡಬಹುದು. ಓಕೆನಾ? 60-70 ಸ್ಕೋರ್ ಕೂಡ ನೀವು ಮಾಡಬಹುದು. ಸೊ ನೀವು ಮಾಡಲ್ ಕ್ವಶನ್ ಪೇಪರ್ ಇಂದ ಓದೋದ್ರಿಂದ ಜಸ್ಟ್ ಪಾಸ್ ಆಗ್ಬೋದು, ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಸೊ ನಾನು ವಿಡಿಯೋಸ್ ಕೂಡ ನೋಡಿ, ನಾನೇನ್ ವಿಡಿಯೋ ಮಾಡಿದ ವಿಡಿಯೋಸ್ ಕೂಡ ನೋಡಿ, ಮತ್ತೆ ನಮ್ಮ ವೆಬ್ಸೈಟ್ ಅಲ್ಲಿರೋ ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡಿದ್ವಲ್ಲ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ನೀವು ಅದೇ ಕ್ವಶನ್ಸ್ ಅದೇ ಆನ್ಸರ್ಸ್ನೇ ಓದಿದ್ರೆ ಸಾಕು ನಿಮ್ಗೆ. ಸೊ ಜಸ್ಟ್ ಪಾಸ್ ಆಗೋದಕ್ಕೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಓಕೆನಾ? ಸೊ ಯಾರಾದ್ರೂ ಪಾಸ್ ಆಗಿಲ್ಲ ಅಂದ್ರೆ ನೀವು ನನ್ನ ನೋಟ್ಸ್ ಅನ್ನೋದಿ ಪ್ಲೀಸ್ ಇದೇ ವಿಡಿಯೋದಲ್ಲಿ ಇಲ್ಲಿ ಇರುತ್ತಲ್ಲ ಇದಕ್ಕೆ ಕಾಮೆಂಟ್ ಮಾಡಿ. ಸೊ ನಾನು ಪಾಸ್ ಆಗಿಲ್ಲ ಅಂತ, ನಾನೇ ಫ್ರೀಯಾಗಿ ನಿಮಗೆ ಟೀಚಿಂಗ್ ಮಾಡ್ತೀನಿ. ಯಾಕೆ ಪಾಸ್ ಆಗಿಲ್ಲ, ಸೊ ಏನ್ ಡ್ರಾಬ್ಯಾಕ್ ಆಯ್ತು ಅಂತ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಸೊ ನಾನು 100% ಅಶ್ಯೂರೆನ್ಸ್ ಕೊಡ್ತೀನಿ. ಸೊ ಅದೇ ಓದಿದ್ರೆ ಜಸ್ಟ್ ಪಾಸ್ ಆಗ್ತೀರಾ. ಮತ್ತೆ ಸೊ ಹಾಗೇನೆ ನೀವು ಇನ್ನು ಸ್ಕೋರ್ ಮಾಡಬೇಕು, ಜಸ್ಟ್ ಪಾಸ್ ಆದ್ರೆ ಸಾಕೋದಿಲ್ಲ, ಸ್ಕೋರ್ ಮಾಡಬೇಕು. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಅಂದ್ರೆ 3 ಮಾಡಲ್, ಫಸ್ಟ್ 3 ಮಾಡಲ್ಸ್ ನ ನೀವು ಪರ್ಫೆಕ್ಟ್ ಆಗಿ ಸೊ ಬರೆಯೋಕ್ಕಿಂತ ಮುಂಚೆ ಟಿಪ್ಸ್ ಕೊಡ್ತೀನಿ ನಾನು. ಎಕ್ಸಾಮ್ ಸ್ಟಾರ್ಟ್ ಆಗಕ್ಕಿಂತ ಇನ್ನು 10 ದಿವಸ ಐತೆ ಅನ್ನುವಾಗ ನಾನು ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಸೊ ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.